ನಮಸ್ಕಾರ ಎಲ್ರಿಗೂ. ನಮ್ಮದು ಗೋಟ್ ಫಾರ್ಮ್ ಬಂದುಬಿಟ್ಟು ಬಾಗಲಕೋಟೆ ಡಿಸ್ಟಿಕ್ಕು ಜಮಖಂಡಿ ತಾಲೂಕು ಇಲ್ಲ ಗ್ರಾಮದಲ್ಲೈತಿ. ಆನ್ ದಿ ವೇ ಟು ಹುಂಚಿಕಟ್ಟಿ ರೋಡಿಗೆ ಬರುತ್ತೆ. ಸೊ ನೋಡ್ಕೋಬೋದು ನೀವೆಲ್ಲ ಇದು ಲೊಕೇಶನ್ನ. ಆಮೇಲೆ ಬನ್ನಿ ಫಾರ್ಮ್ನ ವಿಸಿಟ್ ಮಾಡಿರಿ, ಇದೆಲ್ಲ ನೋಡಿರಿ ಹೇಗೈತಿ. ನಮ್ಮ ಶೆಡ್ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದು ಈಸ್ಟ್ ವೆಸ್ಟಲ್ಲಿ. ಸೊ ಸೈಜ್ ಬಂದುಬಿಟ್ಟು 25 ಮತ್ತು 40 ಇದೆ. 25 ಆಗಲ್ಲ 40 ಉದ್ದ ಐತಿ. ಟೋಟಲ್ ನಾವು 7 ಸೆಕ್ಷನ್ ಮಾಡಿದ್ವಿ. ಈ ಕಡೆ 4 ಸೆಕ್ಷನ್ ಬರ್ತೈತಿ, ಈ ಕಡೆ 3 ಸೆಕ್ಷನ್ ಬರ್ತೈತಿ. ಈ ಕಡೆ ಇರೋದಿಲ್ಲ ದೊಡ್ಡ ಮರಿಗಳಿಗೆ ಅಂತಂದು ಇದು ಮಾಡಿ ಸೆಕ್ಷನ್ ಮಾಡಿ, ಈ ಕಡೆ ಹೊಂದ ಮರಿಗಳಿಗೆ ಆಮೇಲೆ ಹೆಣ್ಣು ಮರಿಗಳಿಗೆ ಸಣ್ಣ ಇವಾಗ ಡೆಲಿವರಿ ಆಗಿರೋ ಮರಿಗಳಿಗೆ ಅಂತೇಳಿ ಬೇರೆ ಸಪರೇಟ್ ಸೆಕ್ಷನ್ ಮಾಡೀವಿ. ಬಂದುಬಿಟ್ಟು ಇದರಲ್ಲಿ ನಾವು ಕೆಳಗಡೆ ಎಲ್ಲ ಮ್ಯಾಟ್ ಮಾಡಿಸಿದ್ವಿ. ಇದ್ರದ್ದು ಫ್ಲೋರಿಂಗ್ ಬಂದುಬಿಟ್ಟು ಮ್ಯಾಟು, ಪ್ಲಾಸ್ಟಿಕ್ ಮ್ಯಾಟ್ಸು. ಸೈಜ್ ಬಂದುಬಿಟ್ಟು 2x2. ಒಂದೊಂದು ಸೆಕ್ಷನಲ್ಲೂ ನಮಗೆ ಅರೌಂಡ್ 15ವರೆಗೂ ಒಂದು ದೊಡ್ಡ ಹಾಡುಗಳು ಆರಾಮಾಗಿ ಇರ್ತಾವೆ. ಸೊ ನೋಡ್ಬೋದು ನೀವು, ಎಲ್ಲ ಸ್ಪೇಸಿಯಸ್ ಆಗೈತಿ, ಎಲ್ಲ ಯಾವುದಕ್ಕೂ ಇದು ಮಾಡಿಲ್ಲ, ಜಾಗ ಕೊರತೆ ಇಲ್ಲ. ಆಮೇಲೆ ಫೀಡ್ರ್ ಏನೈತಿ PVC ಪೈಪ್ ಒಳಗೆ ಮಾಡಿಸಿವಿ. 14 ಇಂಚ್ PVC ಪೈಪ್ ಇದೆ ಫೀಡ್ರಸ್. ಒಂದು 1.5 ಫೂಟ್ ಹೈಟ್ ಐತಿ ಫೀಡ್ರಸ್. ಆಮೇಲೆ ಇದಕ್ಕೇನೈತಿ ಒಂದು ಅರೌಂಡ್ ಟೋಟಲ್ ನಮ್ಮ ಶೆಡ್ಡಿಗೆ ಒಂದು 4ರಿಂದ 4.5 ಟನ್ ಕಬ್ಬನ ರಿಕ್ವೈರ್ಮೆಂಟ್ ಇದು ಆಗೈತಿ. ಪೂರ ಒಂದು 4.5 ಟನ್ ಕಬ್ಬನ ಬೇಕಾಗೈತಿ ಕಟ್ಟಕ್ಕೆ. ಆಮೇಲೆ ನಾವು ಮೇನ್ಲಿ ಬ್ರೀಡಿಂಗ್ ಒಳಗೆ ಇದು ಮಾಡೀವಿ. ಕಡಿಮೆ ನಮ್ಮದು ಟ್ರೇಡಿಂಗ್ ಎಲ್ಲ ಮಾಡೋಂಗಿಲ್ಲ ಹೆಚ್ಚು. ನಮ್ಮದು ಬ್ರೀಡಿಂಗ್ ಈಗ ಸ್ಟಾರ್ಟ್ ಮಾಡೀವಿ ರೀಸೆಂಟಾಗಿ. ಬ್ರೀಡಿಂಗ್ ಮೇನ್ ನಮ್ಮದು ಪರ್ಪಸ್ ಗೋಟ್ ಬ್ರೀಡಿಂಗ್. ಸಪ್ರೇಟ್ ವಾಟರ್ ಕನೆಕ್ಷನ್ ಮಾಡೀವಿ. ಸಿಂಟೆಕ್ಸಿಂದ ಎಲ್ಲ ಕೋಲಿಗೂ ಎಲ್ಲ ರೂಮಿಗೂ ಸಪ್ರೇಟ್ ಕನೆಕ್ಷನ್ ಕೊಟ್ಟಿವಿ. ಎಲ್ಲ ರೂಮಿಗೂ ಸಪ್ರೇಟಾಗಿ ವಾಟರ್ ಕನೆಕ್ಷನ್ ಐತಿ. ಆಮೇಲೆ ಟೋಟಲ್ 7 ರೂಮಿಗೆ 7 ಟ್ಯಾಪ್ ಸಪ್ರೇಟ್ ಮಾಡಿ ಎಲ್ಲದಕ್ಕೂ ಅಲ್ಲಿ ಇಟ್ಟು ಟ್ಯಾಪ್ ನನಗೆ ಬ್ಲೌ ಮಾಡ್ಕೊಂಡಿದ್ವಿ. ಮುಂದೆ ತೋರಿಸ್ತೀನಿ ಬರೀ ಒಳಗಡೆ. ಸಪ್ರೇಟ್ ಕನೆಕ್ಷನ್ಸ್ ಅದಾವು. ಸೊ ವಾಟರ್ ಫೆಸಿಲಿಟಿ ಭಾಳ ಇಂಪಾರ್ಟೆಂಟ್. ಆಡುಗಳಿಗೆ ಡೈಲಿ ಒಂದು 4 to 5 ಲೀಟರ್ಸ್ ಒಂದೊಂದು ಆಡು ಮಿನಿಮಮ್ ಕುಡಿತಾವು. ಆಮೇಲೆ ಬ್ರೀಡ್ ಬಂದುಬಿಟ್ಟು ನಾವು ಮೇನ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಒತ್ತು ಕೊಟ್ಟಿರೋದು ಲೋಕಲ್ ಬ್ರೀಡ್ ಉಸ್ಮಾನಾಬಾದಿ. ನೀವು ನೋಡ್ಬೋದು ಈ ಥರ ಜೆಟ್ ಬ್ಲ್ಯಾಕಲ್ಲಿ ಹೋಗ್ತದೆ ಉಸ್ಮಾನಾಬಾದಿ ಗೋಟು. ಈ ಥರ ಸೈಜ್ ಬರುತ್ತೆ. ಇದ್ರದ್ದು ಮೇನ್ಲಿ ಏನಪ್ಪ ಅಂದರೆ 2 to 3 ಕಿಡ್ಸ್ ಇದು ಯೂಶ್ವಲಿ ಕೊಡುತ್ತೆ. 1 to 3 ಕಿಡ್ಸ್ ಯೂಶ್ವಲಿ ಇದು ಕೊಡುತ್ತೆ. ನೋಡ್ಬೋದು ನೀವು ಈ ಥರ ಬಿಲ್ಟಪ್ ಇರುತ್ತೆ ಇದ್ರದ್ದು. ಬೇರೆ ತಳಿ ಕಂಪೇರ್ ಮಾಡಿದರೆ ಸ್ವಲ್ಪ ಬಿಲ್ಟ್ ಕಡಿಮೆ ಇರುತ್ತೆ, ಬಟ್ ಆದರೆ ಇದ್ರದ್ದು ಕರ್ಕಸ್ ಪರ್ಸೆಂಟೇಜ್ ಜಾಸ್ತಿ ಇರ್ತೈತಿ. ಆಮೇಲೆ ಯಾವುದೇ ರೋಗಗಳು ರುಜಿನಗಳು ಸ್ವಲ್ಪ ಕಡಿಮೆ ಇದೆ ಲೋಕಲ್ ಬ್ರೀಡ್ ನಮ್ಮದು. ಆಮೇಲೆ ಇಲ್ಲಿ ನೋಡ್ಬೋದು ಈ ರೂಮ್ನಾಗ ನೀವು ನೋಡ್ಬೋದು ಒಂದಿಷ್ಟು ಕ್ರಾಸ್ ಬ್ರೀಡ್ಸ್ ಅದಾವೆ. ಬೀಟಲ್ ಮತ್ತು ನಮ್ಮದು ಲೋಕಲ್ ಬ್ರೀಡ್ ಜೊತೆ ಕ್ರಾಸ್ ಬ್ರೀಡ್ಸ್ ಅದಾವೆ. ಸೊ ಇವು ನಮ್ಮ ಟೆಂಪ್ರೇಚರಿಗೆ ಆಮೇಲೆ ಇಲ್ಲಿ ಕ್ಲೈಮೇಟಿಗೆ ಎಲ್ಲ ಇಲ್ಲಿ ಫುಡ್ಡಿಗೆ ಎಲ್ಲ ಹೊಂದ್ಕೊಂಡಿರ್ತಾವೆ. ಕ್ರಾಸ್ ಬ್ರೀಡ್ ಆಗಿರೋದ್ರಿಂದ ಪ್ಯೂರ್ ಬ್ರೀಡಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದರೂ ಬೀಟಲ್ ಶಿರೋಯಿ ಸೋಜತ್ತೂ ಇಲ್ಲಿ ನಮ್ಮ ಏರಿಯಾದಲ್ಲಿ ಮಾಡ್ತಾರೆ. ಸೊ ನಾವು ಸ್ಟಾರ್ಟಿಂಗ್ ಮಾಡಿರೋದ್ರಿಂದ ಉಸ್ಮಾನಾಬಾದಿನ ಸೆಲೆಕ್ಟ್ ಮಾಡ್ಕೊಂಡಿವಿ. ಅದ್ರ ಜೊತೆಗೇ ಬೇರೆ ಬ್ರೀಡ್ಗಳನ್ನು ತರೋ ಪ್ರಯತ್ನನೂ ಮಾಡಕತ್ತೀವಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಕಿಡ್ಸಿಗೆ ಅಂತೇಳಿ ಏನು ಈಗ ಡೆಲಿವರಿ ಆಗಿ ಒಂದು 4-5 ಡೇಸ್ ಆಗಿರ್ತಾವಲ್ಲ, ಅದನ್ನು ನಾವು ಈ ರೂಮಿಗೆ ಶಿಫ್ಟ್ ಮಾಡಿಬಿಡ್ತೀವಿ. ಇಲ್ಲಾಂದರೆ ಎಲ್ಲ ಕಡೆ ಅಡ್ಡಾಡೋದು, ಕಾಲು ಸಿಗಿಸ್ಕೊಳ್ಳೋದು ಆ ಥರ ಆಗುತ್ತೆ. ಅದಕ್ಕೆ ನಾವು ಎಲ್ಲ ಸಪ್ರೇಟಾಗಿ ಮಾಡಿಬಿಟ್ಟಿರ್ತೀವಿ. ಇದು
ಎಲ್ಲ ಒಂದು 10-15 ಡೇಸ್ ಇಂದ ಹಿಡಿದು 1 ಮಂತ್ 2 ಮಂತ್ ಕಿಡ್ಸ್ ಎಲ್ಲನೂ ನಾವು ಇದ್ರಾಗ ಇಟ್ಟಿರ್ತೀವಿ. ಮೀನ್ ವೈಲ್ ನಾವೇನು ಇದು ಇರ್ತಾವಲ್ಲ ಸ್ವಲ್ಪ ದೊಡ್ಡ ಆದ್ಮ್ಯಾಗ ಸೈಜ್ ಇನ್ಕ್ರೀಸ್ ಆದ್ಮೇಲೆ 2 to 3 ಮಂತ್ಸ್ ಏನಿರ್ತಲ್ಲ ಒಮ್ಮೆ ಅವು ಏನು ಫೀಡಿಂಗ್ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡ್ತಾವಲ್ಲ ಅದ್ರನ್ನ ನಾವು ಇಲ್ಲಿ ಶಿಫ್ಟ್ ಮಾಡ್ತೀವಿ. ಈ ಥರ ನೋಡ್ಬೋದು ನೀವೆಲ್ಲ ಉಸ್ಮಾನಾಬಾದಿ ಮೋಸ್ಟ್ ಆಫ್ ದ ಮರಿಗಳೆಲ್ಲ ಇವೆಲ್ಲ ಹೋತ್ ಮರಿಗಳು, ಇವೆಲ್ಲ ಉಸ್ಮಾನಾಬಾದಿನೇ. ಒಂದು 2-3 ಕ್ರಾಸ್ ಬ್ರೀಡ್ಸು ಅದಾವೆ. ಇವೆಲ್ಲ ಆಡುಗಳು ಕ್ರಾಸ್ ಬ್ರೀಡಲ್ಲಿ ನಿಮಗೆ ಪ್ಯೂರ್ ಬರಲ್ಲ ಇದು. ಆಮೇಲೆ ನಾವು ಅದಕ್ಕೆ ಒನ್ ಟೈಮು ಗ್ರೀನ್ ಫೋಡ್ರ್ ಕೊಡ್ತೀವಿ. ಈ ಥರ ಚಾಪ್ ಕಟ್ರಲ್ಲಿ ಹಾಕ್ಬಿಟ್ಟು ಕಟ್ ಮಾಡಿರೋದನ್ನು 1 ಟೈಮ್ ಗ್ರೀನ್ ಫೋಡ್ರ್ ಕೊಡ್ತೀವಿ. ಆಮೇಲೆ 2 ಟೈಮು ಒಣ ಮೇವು, ಬೆಳಿಗ್ಗೆ ಮತ್ತು ಸಂಜೆ ಒಣ ಮೇವು ಕೊಡ್ತೀವಿ. ಆಫ್ಟರ್ನೂನ್ ಟೈಮಲ್ಲಿ ಏನಿರುತ್ತೆ ಈ ಗ್ರೀನ್ ಫೋಡ್ರನ್ನು ನಾವು ಹಾಕ್ತೀವಿ. ಎಲ್ಲ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಉಸ್ಮಾನಾಬಾದಿ ಲೋಕಲ್ ಬ್ರೀಡ್ ಇದು. ಲೋಕಲ್ ಬ್ರೀಡು ಮರಿಗಳು ಇವೆಲ್ಲ ಹೊಂತ ಮರಿಗಳು. ಒಂದು 4 ಮಂತ್ಸ್ ಕಿಡ್ಸ್ ಇವೆಲ್ಲ ಕುರ್ಬಾನಿಗೋಸ್ಕರ ನಾವು ಬೀಜ ಹೊಡ್ಸಿವಿ. ಕುರ್ಬಾನಿಗೋಸ್ಕರ ಎಲ್ಲ ರೆಡಿ ಮಾಡಕತ್ತೀವಿ. ಇವು ಕುರಿಗದು ಎಲ್ಲ ಕಂಪೇರ್ ಮಾಡಿದರೆ ಸ್ವಲ್ಪ ಗ್ರೋತ್ ಸ್ಲೋ ಇರ್ತೈತಿ, ಫಾಸ್ಟ್ ಇರಂಗಿಲ್ಲ, ಟೈಮ್ ತೊಗೊಳುತ್ತೆ. ಸೊ ಕುರ್ಬಾನಿಗೋಸ್ಕರ ನಾವು ರೆಡಿ ಮಾಡಿ ಬೆಳೆಸಾಕತ್ತೀವಿ ಇದನ್ನೆಲ್ಲ. ಆಲ್ಮೋಸ್ಟ್ ಒಂದು 9 ಹೊತ್ತು ಮರಿದಾವೆ ಇದ್ರೊಳಗೆ. ಆಮೇಲೆ ಇವಕ್ಕೆ ಸ್ವಲ್ಪ ರೋಗಗಳು ಏನು ಬರದೇ ಇರೋ ಥರ ನಾವು ನೋಡ್ಕೊಬೇಕಾಗುತ್ತೆ, ಅವಾಯ್ಡ್ ಮಾಡಬೇಕಾಗತ್ತೆ. ಬಟ್ ಆದ್ರೂ ಯಾವುದೇ ರೀತಿಯ ರೋಗಗಳು ಬಂದರೆ ನಾವು ಅದನ್ನು ಕಂಟ್ರೋಲ್ ಮೆಜರ್ಸ್ ತೊಗೋಬೇಕು, ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕು. ಇಲ್ಲಾಂದ್ರೆ ಅವು ದುಷ್ಪರಿಣಾಮಗಳು ಜಾಸ್ತಿ ಆಗ್ತವೆ. ಸೊ ನಾವು ಎಲ್ಲ ಮೆಡಿಕಲ್ ಕಿಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಏನೇನು ಬೇಕು ಏನೇನು ಬೇಡ ಎಲ್ಲ ಸ್ಟೋರ್ ಮಾಡಿರ್ತಿರ್ತೀವಿ. ಮಿನಿಮಮ್ ಏನೇನು ಬೇಕು ಅದೆಲ್ಲ ಇಟ್ಟಿರ್ತೀವಿ. ಇಂಜೆಕ್ಷನ್ಸು, ಆಮೇಲೆ ಸಿರಪ್ಸು, ಡಿವರ್ಮಿಂಗ್ ಇವು, ಆಮೇಲೆ ಲಿವರ್ ಟಾನಿಕ್ಸ್, ಅದನ್ನೆಲ್ಲ ನಾವು ಆಲ್ರೆಡಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಮೊದಲನೇ ಸಪರೇಟ್ ಕಿಟ್ ಮಾಡಿ ಇಟ್ಕೋಬೇಕು. ಫೀಡ್ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ ಇದು ನಿಮಗೆ ಕಂಪ್ಲೀಟಾಗಿ ಇದು ಮಾಡ್ತೀನಿ. ಫೀಡ್ ಮ್ಯಾನೇಜ್ಮೆಂಟ್ ಅಂದರೆ ಇವು ಡ್ರೈ ಪೌಡ್ರು ಆಮೇಲೆ ಗ್ರೀನ್ ಪೌಡ್ರ್ 2 ಟೈಮ್ ನಾವು ಡ್ರೈ ಪೌಡ್ರ್ ಕೊಡ್ತೀವಿ, 1 ಟೈಮ್ ಗ್ರೀನ್ ಪೌಡ್ರ್ ಆಫ್ಟರ್ನೂನ್ ಕೊಡ್ತೀವಿ, ಆಗಲೇ ಎಕ್ಸ್ಪ್ಲೇನ್ ಮಾಡಿದಂಗೆ. ಆಮೇಲೆ ಏನಿರ್ತೈತಿ ಕೈ ತಿಂಡಿ ಇದು ಮಾಡ್ಕೊತೀವಿ, ರೆಡಿ ಮಾಡಿ ನಾವೇ ಎಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊತೀವಿ. ನೋಡ್ಬೋದು ಇವು ಪೆಲೆಟ್ಸ್ ಕೊಡ್ತೀವಿ, ಪೆಲೆಟ್ಸು ಅಮೂಲ್ ಓದಿದ್ದು. ಆಮೇಲೆ ಮೀನಿದು ಗೊಂಜಾಳ, ಜೋಳ, ಮೆಕ್ಕೆಜೋಳ ಏನಂತೀವಲ್ಲ ಅದು. ಸೊ ಇದೆಲ್ಲ ಕಿಡ್ಸಿಗೆ ಏನು ಇದಕ್ಕೆ ಮಾಡಿದ್ದೀವಲ್ಲ, ಹೊಂತ ಮರಿಗಳಿಗೆ ಏನು ಚಿಕ್ಕ ಮರಿಗಳು ಇರ್ತಾವಲ್ಲ ಅದಕ್ಕೆ ಇನಿಷಿಯಲ್ ಸ್ಟೇಜಲ್ಲಿ ಬಿಫೋರ್ 6 ಮಂತ್ಸು ನಾವು ಫುಲ್ ಕಾಳು ಕೊಡೋಂಗಿಲ್ಲ, ಯಾಕಂದರೆ ಸರಿಗೆ ಡೈಜೆಷನ್ ಆಗಂಗಿಲ್ಲ. ಸೊ ಈ ಥರ ಬ್ರೇಕ್ಸ್ ಕೊಡ್ತೀವಿ, ಮೆಕ್ಕೆಜೋಳದ ಬ್ರೇಕ್ಸು. ಆಮೇಲೆ ಇದು ಅಮೂಲ್ ಅವ್ರದ್ದು ಇದು ಫೀಡ್ ಪೆಲೆಟ್ಸ್ ಬರ್ತೈತಿ, ನೀವು ಕಂಟೆಂಟ್ಸು ನೋಡ್ಬೋದು. ಇದೆಲ್ಲ ಲಾಂಗ್ ಟರ್ಮ್, ಯಾವುದೂ ಶಾರ್ಟ್ ಟರ್ಮ್ ಫೀಡ್ ನಾವು ಕೊಡೋಂಗಿಲ್ಲ. ಪೌಲ್ಟ್ರಿ ಫಿನಿಶ್ ಅದೆಲ್ಲ ಆ ಥರ ಯಾವುದೂ ಕೊಡೋಂಗಿಲ್ಲ, ನಮ್ಮದೆಲ್ಲ ಲಾಂಗ್ ಟರ್ಮ್ ಇರೋದ್ರಿಂದ, ಬ್ರೀಡಿಂಗ್ ಇರೋದ್ರಿಂದ. ಆಮೇಲೆ ಇನ್ನು ಇದಕ್ಕಂತೂ ಆಡುಗಳಿಗೆ ಡೈರೆಕ್ಟ್ ಫುಲ್ ಹೋಲ್ ಗೊಂಜಾಳ ಮೇಜ್ ಏನಿರುತ್ತಲ್ಲ ಅದನ್ನು ಫುಲ್ ಹೋಲ್ ಕೊಡ್ತೀವಿ. ಅದ್ರ ಜೊತೆಗೆ ಶೇಂಗಾ ಹಿಂಡಿನೂ ನಾವು ಕೊಡ್ತೀವಿ, ಸ್ವಲ್ಪ ಇವಾಗೆಲ್ಲ ಫೀಡ್ಗಳದ್ದು ರೇಟ್ ಎಲ್ಲ ಜಾಸ್ತಿ ಆಗೈತಿ. ನಾವು ಕುರಿಯೋದು ಸ್ಟಾರ್ಟ್ ಮಾಡಿಲ್ಲ, ಅದಕ್ಕೋಸ್ಕರ ನಮ್ಮದು ಈ ಕಾನ್ಸಂಟ್ರೇಟ್ ಫೀಡ್ ಏನಿರುತ್ತಲ್ಲ ಸ್ವಲ್ಪ ಎಕ್ಸ್ಪೆಂಡಿಚರ್ ಒಳಗಿರ್ತೈತಿ, ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಬಟ್ ಕುರಿಗಿರಿ ಎಲ್ಲ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಜಾಸ್ತಿ ಬೇಕು ಕ್ವಾಂಟಿಟಿ.